ಸರ್ ಈಗ ಲೋಕಸಭೆ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್ ಹಾಂ ಹೌದು. ಈ ಒಂದು ಭಾಗದಲ್ಲಿ ಯಾರು ಬರಬೇಕು ಅನ್ಸುತ್ತೆ? ಈಗ ಬರೋದು ಈ ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಸ್ವಲ್ಪ ಡೌಟ್ಫುಲ್ ಇದೆ. ಎರಡೂ ಟಫ್ ಫೈಟ್ ಇದೆ, ಕಾಂಗ್ರೆಸ್ಸು BJP. ಅಲ್ಲ ಯಾರು ಬರ್ಬೋದು ಅನ್ಸುತ್ತೆ ನಿಮಗೆ? ನಿಮಗೆ ಎರಡರಲ್ಲಿ ಒಟ್ಟ ಸ್ವಲ್ಪ ಸ್ವಲ್ಪ ಮತದಿಂದ ಅಂತರದಿಂದ ಯಾರು ಎಲೆಕ್ಟ್ ಆಗ್ಬೋದು. ಎರಡರಲ್ಲಿ ಒಬ್ರು ಕರೆಕ್ಟಾಗಿ ಅಂತ ಯಾವುದು ಹೇಳಿಕ್ಕೆ ಬರೋದಿಲ್ಲ. ಸರ್ ಅನಂತ್ ಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ರು. ಹೌದು. ಬಟ್ ಇಲ್ಲಿವರೆಗೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಅಲ್ಲಿ, ಮತ್ತೆ ಟೂರಿಸಂ ಡೆವಲಪ್ಮೆಂಟ್ ಇಲ್ಲ, ಹ್ಞೂ ಮತ್ತೆ ಒಂದು ಜಾಬ್ ವ್ಯವಸ್ಥೆ ಕರೆಕ್ಟ್ ಆಗಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದಂತೂ ಸರಿ ಇದೆ. ಅವರು ಆ್ಯಕ್ಚುಲಿ ಈ ಕಡೆ ಡೆವಲಪ್ಮೆಂಟ್ ಸೆಂಟ್ರಲ್ ಡೆವಲಪ್ಮೆಂಟ್ ಏನು ಮಾಡಿರಲಿಲ್ಲ. ಸೆಂಟ್ರಲಿಂದ ಯಾವ ಸ್ಕೀಮ್ ತೊಗೊಂಡಿಲ್ಲ. ಇನ್ನು ಮುಂದೆ ನೋಡ್ಬೇಕು. ಈಗ ಸರ್ ಈಗ ಕಾಂಗ್ರೆಸ್ ಅಂಜಲಿ ನಿಂಬಳ್ಕ ಅಂದ್ಕೊಂಡಿದ್ದಾರೆ, BJP ಕಾಗಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಒಂದು ಎಲೆಕ್ಟ್ ಇದಕ್ಕೆ ಪರ್ಸನ್ ಆಗ್ಬೋದು? ಅದೇ ನಾ ಏನು ಹೇಳ್ತಾ ಇರೋದು, 5 ಅಥವಾ 5-6 ಸಾವಿರಲ್ಲಿ ಡಿಫ್ರೆನ್ಸಲ್ಲಿ ಯಾರು ಇಬ್ಬರಲ್ಲಿ ಒಬ್ಬರು ಎಲೆಕ್ಟ್ ಆಗ್ಬೋದು. ಕರೆಕ್ಟ್ ಆಗ್ಬೋದು. ಅದು ಬಿಟ್ಟು ಏನು ಇದು ಬೇರೆ ಏನು ಮಾಡ್ಲಿಕ್ಕೆ ಹೋಗೋದು ಅಷ್ಟೇ. ಇಬ್ಬರದು ಟಫ್ ಫೈಟ್ ಇದೆ, ತುಂಬ ಟಫ್ ಫೈಟ್ ಇದೆ.